ಶಿಥಿಲಗೊಂಡಿದೆ ಮಿನಿ ವಿಧಾನಸೌಧ. ಆತಂಕದಲ್ಲೇ ನೌಕರರ ಸೇವೆ. ಎಲ್ಲೆಂದರಲ್ಲಿ ಗೋಡೆಗಳ ಬಿರುಕು, ಗೆದ್ದಲು ತಿಂದಂತಹ ಬಾಗಿಲು. ಇದು ಹದಗೆಟ್ಟ ಮಿನಿ ವಿಧಾನಸೌಧ ಕಟ್ಟಡದ ಅವ್ಯವಸ್ಥೆ. ಶಿಥಿಲಗೊಂಡ ಕಟ್ಟಡದ ಬಗ್ಗೆ ತಾಲೂಕು ಆಡಳಿತ ಸಂಪೂರ್ಣ ನಿರ್ಲಕ್ಷ್ಯ. ಇದು ಗದಗದಲ್ಲಿರುವಂತಹ ಮಿನಿ ವಿಧಾನಸೌಧ. ನೋಡಿ ಅದರ ಪರಿಸ್ಥಿತಿ ಹೇಗಿದೆ ಅಂತ. ಇಲಾಖೆ ಅಧಿಕಾರಿಗಳು ನೌಕರರು ಭಾರೀ ಭಯದಲ್ಲೇ ಆತಂಕದಲ್ಲೇ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕರ ದಾಖಲೆಗಳಿಗೂ ಕೂಡ ರಕ್ಷಣೆ ಇಲ್ಲ, ಸಿಬ್ಬಂದಿಗಳಿಗೂ ಕೂಡ ಜೀವ ಭಯ. ಭೂ ದಾಖಲೆ ಇಲಾಖೆಯ ಗೋಡೆಯಲ್ಲಿ ಭಾರಿ ಬಿರುಕು. ಇನ್ನು ಮಳೆ ಬಂದ್ರಂತೂ ಕೇಳೋದೇ ಬೇಡ, ಎಲ್ಲೆಂದರಲ್ಲಿ ಮೇಲ್ಛಾವಣಿ ಸೋರುತ್ತೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ರೋಣಪಟ್ಟಣದಲ್ಲಿರುವಂಥ ಮಿನಿ ವಿಧಾನಸೌಧದ ಕಟ್ಟಡ ಅಧ್ವಾನ ಆಗಿ ಹೋಗಿದೆ. ಎಲ್ಲಿ ನೋಡೋದ್ರಲ್ಲಿ ಕೂಡ ಬಿರುಕು ಬಿಟ್ಟಿದೆ. ಈಗ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಆತಂಕ ಮತ್ತು ಭಯದಲ್ಲೇ ಏನು ಡ್ಯೂಟಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ರೋಣಪಟ್ಟಣದಲ್ಲಿರುವಂಥ ಮಿನಿ ವಿಧಾನಸೌಧದ ಕಚೇರಿಯಲ್ಲಿದೆ ನೋಡ್ಬೋದು. ಇದು ಗದಗ ಜಿಲ್ಲೆಯ ರೋಣಪಟ್ಟಣದ ಏನು ಮಿನಿ ವಿಧಾನಸೌಧ. ಈಗ ನಾವು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ತೋರಿಸ್ತೀವಿ. ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಬಿರುಕು. ಇಲ್ಲಿ ಆ ಒಂದು ಬಿರುಕು ನೋಡಿದ್ರೆ ಸಾಕಷ್ಟು ಭಯ, ಆತಂಕ ಕೂಡ ಕಾಡುತ್ತವೆ. ಜೊತೆಗೆ ಭೂ ದಾಖಲೆಗಳಿಂದ ಇಡೀ ಒಂದು ರೋಣ ತಾಲೂಕಿನ ಎಲ್ಲ ಗ್ರಾಮಗಳ ದಾಖಲೆಗಳು ಕೂಡ ಇಲ್ಲಿ ಇರುತ್ತೆ. ಆ ದಾಖಲೆಗಳು ಕೂಡ ಈಗ ರಕ್ಷಣೆ ಇಲ್ಲ. ಮಳೆಗಾಲ ಬಂದಾಗ ಕೂಡ ಸಾಕಷ್ಟು ಸೋರುತ್ತೆ ಅನ್ನೋವಂಥದ್ದು ಮಾಹಿತಿ ಈ ಭಾಗದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಎಷ್ಟೊಂದು ಕ್ರ್ಯಾಕ್ ಬಿಟ್ಟಿದೆ ನೋಡ್ಬೋದು. ಈಗ ಈ ಒಂದು ವಿಧಾನಸೌಧ ನಿರ್ಮಾಣ ಆಗಿ ಕೇವಲ 15 ವರ್ಷ ಪೂರ್ಣ ಕಳೆದಿಲ್ಲ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ. ಆ ಮೇಲ್ಭಾಗದಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಉದುರು ಹೋಗಿದೆ. ಎಲ್ಲಿ ನೋಡಿದರೂ ಕೂಡ ಇಡೀ ಒಂದು ಕಟ್ಟಡ ತುಂಬ ಸಾಕಷ್ಟು ಬಿರುಕುಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಸಿಬ್ಬಂದಿಗಳು ಕೂಡ ಒಂದು ಆತಂಕ, ಭಯದಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ಭೂ ದಾಖಲೆಗಳ ವಿಭಾಗ ಅಂತಂದರೆ ಇನ್ನೊಂದು ನಾವು ಈ ಒಳಗಡೆ ಭಾಗದಲ್ಲಿ ನಾವು ಕೋಣೆಯಲ್ಲಿ ಕೂಡ ತೋರಿಸ್ತೀವಿ. ಇಲ್ಲಿ ಇಡೀ ತಾಲೂಕಿನ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರ ದಾಖಲೆಗಳಿದ್ದಾವೆ. ಆ ದಾಖಲೆಗಳು ಕೂಡ ರಕ್ಷಣೆ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಈ ಒಂದು ದಾಖಲೆಗಳಿಗೆ ಎಲ್ಲಿ ನೋಡಿದ್ರಲ್ಲೂ ಕೂಡ ಕ್ರ್ಯಾಕ್ ಬಿಟ್ಟಿದೆ. ಈ ಭಾಗದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇವೆಲ್ಲ ದಾಖಲೆಗಳ ಕೋಣೆದು ಇಡೀ ತಾಲೂಕಿನ ಪ್ರತಿಯೊಂದು ರೈತರದಾಗಿರ್ಬೋದು, ಆಸ್ತಿಗಳದ ದಾಖಲೆ ಪತ್ರಗಳು ಇಲ್ಲಿರ್ತವೆ. ಆದರೆ ಈ ಒಂದು ದಾಖಲೆಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ಹೇಳ್ಬೋದು. ಇಲ್ಲಿನ ಪ್ರಮಾಣದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ ಯಾವ ಪ್ರಮಾಣದಲ್ಲಿ ಇದೀ ಒಂದು ಕೈನೇ ಒಳಗಡೆ ಹೋಗುವಂಥ ಕ್ರ್ಯಾಕು ಇಲ್ಲಿದೆ. ಯಾವಾಗ ಈ ಗೋಡೆ ಆ ಕಡೆ ಕುಸಿದು ಬೀಳ್ತೋ, ಈ ಕಡೆ ಕುಸಿದು ಬೀಳ್ತೋ ಅನ್ನೋ ಭಯ, ಆತಂಕದಲ್ಲೇ ಇಲ್ಲಿನ ಸಿಬ್ಬಂದಿಗಳು, ನೌಕರರು ಸೇವೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ನಾವು ತೋರಿಸ್ಕೊಂತ ಹೋಗ್ತೀವಿ. ಈ ಭಾಗದಲ್ಲಿ ನೋಡ್ಬೋದು, ಆ ಒಂದು ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕ್ರ್ಯಾಕ್ ಬಿಟ್ಟಿದ್ದೇವೆ. ಈ ಒಂದು ಕ್ರ್ಯಾಕ್ ಹಿನ್ನೆಲೆಯಲ್ಲಿ ಇದು ರೋಣ ತಾಲೂಕು ಆಡಳಿತ ಉಸ್ತುವಾರಿ ಅಂದರೆ ಇಲ್ಲಿನ ತಹಸೀಲ್ದಾರ್ ಒಂದು ಮುಖ್ಯವಾದ ಕಚೇರಿ ಇದು. ಇದರ ಉಸ್ತುವಾರಿ ನೋಡ್ಕೊಳ್ಬೇಕಾದಂಥದ್ದು ಇಲ್ಲಿನ ತಹಸೀಲ್ದಾರ್ ನಾಗರಾಜ್ ಅವರು. ಆದರೆ ಅವರು ಇದೇ ಒಂದು ಕಟ್ಟಡದಲ್ಲಿ ಕಚೇರಿ ಇದ್ದರೂ ಕೂಡ ಅವರು ಕೂಡ ಕಂಡು ಕಾಣದಂತೆ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಭೂ ದಾಖಲೆಗಳ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಹಸೀಲ್ದಾರ್ಗೆ ಪತ್ರ ಬರೆದಿದ್ದಾರೆ. ಸಾಕಷ್ಟು ಕ್ರ್ಯಾಕ್ ಬಿಟ್ಟಿದ್ದಾವೆ, ಇಲ್ಲಿ ದಾಖಲೆಗಳ ರಕ್ಷಣೆ ಇಲ್ಲ, ಮಳೆ ಬಂದಾಗ ಸೋರುತ್ತೆ, ಇವು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಂತೇಳಿ ಮನವಿ ಮಾಡಿದ್ರು ಕೂಡ ತಹಸೀಲ್ದಾರ್ ಡೋಂಟ್ ಕೇರ್ ಅಂತ ಇದ್ದಾರೆ. ಹೀಗಾಗಿ ಇಲ್ಲಿ ರೋಣ ತಾಲೂಕು ಆಡಳಿತಕ್ಕೆ ಕೇಳೋರು ಇಲ್ಲದಂತಾಗಿದೆ. ಇಲ್ಲಿನ ಯಾಕೆಂದರೆ ಸರ್ಕಾರ ಸಾಕಷ್ಟು ಅನುದಾನ ಬಿಡುಗಡೆ ಮಾಡುತ್ತೆ. ಆ ಅನುದಾನ ಎಲ್ಲಿ ಹೋಗುತ್ತೆ, ಯಾಕೆ ರಿಪೇರಿ ಆಗಲ್ಲ, ಸಾರ್ವಜನಿಕರ ದಾಖಲೆಗಳಿಗೆ ಇಲ್ಲಿ ರಕ್ಷಣೆವೇ ಇಲ್ವಾ ಅನ್ನುವಂಥ ಹತ್ತಾರು ಪ್ರಶ್ನೆಗಳು ಈಗ ಸಾರ್ವಜನಿಕರನ್ನು ಕಾಡ್ತಾ ಇದೆ. ಇನ್ನಾದರೂ ಕೂಡ ಗದಗ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸಂಪೂರ್ಣ ಶಿಥಿಲಗೊಂಡು ಹೋಗಿದೆ, ಕ್ರ್ಯಾಕ್ ಬಿಟ್ಟಿದೆ, ಇವೆಲ್ಲ ರಿಪೇರಿ ಮಾಡುವ ಮೂಲಕ ಸಾರ್ವಜನಿಕರ ಆಸ್ತಿ ದಾಖಲೆಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.